ಉತ್ತರ ಕರ್ನಾಟಕ ಭಾಗದ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾದ ರೈತರ ಸಡಗರ ಸಂಭ್ರಮದ ಎಳ್ಳು ಅಮಾವಾಸ್ಯೆ ಹಬ್ಬವನ್ನು ಜಿಲ್ಲೆಯಲ್ಲಿ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರೈತರು ಮುಂಗಾರು ಹಂಗಾಮಿನಲ್ಲಿ ದುಡಿದು ಕೈತುಂಬಾ ಫಲವತ್ತಾದ ಸಂಪಾದನೆ ಕಂಡು ಹಿಂಗಾರು ಬೆಳೆಗಳಲ್ಲಿ ಒಂದು ದಿನ ಮಟ್ಟಿಗೆ ದೇಶಿ ಭೋಜನಗಳೊಂದಿಗೆ ಕುಟುಂಬ ಹಾಗೂ ಸಂಬಂಧಿಕರೊಂದಿಗೆ ರೈತರು ಸಂಭ್ರಮಿಸಿದ್ರು. ಈ ಹಬ್ಬಕ್ಕಾಗಿ ಒಂದು ದಿನ ಮೊದಲು ಕೈಪಲ್ಯ ಎಂಬ ಹೆಸರಿನಲ್ಲಿ ರೈತ ಕುಟುಂಬಗಳು ಮನೆಯಲ್ಲಿ ಅವರೆಕಾಳಿನ ಬಜ್ಜಿ, ಜವಾರಿ ರೊಟ್ಟಿ, ಸಜ್ಜೆ ರೊಟ್ಟಿ, ಜೋಳದ ಅನ್ನ, ಬೆಲ್ಲದ ಚಕ್ಕೋಲಿ, ಹುಳಿ ಅಂಬಲಿ ಹೀಗೆ ಪಾರಂಪರಿಕವಾಗಿ ಮಾಡಿದ ಭೋಜನ ತಯಾರಿಸುತ್ತಾರೆ. ಮಾಡಿದ ಅಡುಗೆಯನ್ನೆಲ್ಲ ಗದ್ದೆಯಲ್ಲಿ ಗುಡಿಸಲು ಹಾಕಿ ಅದರಲ್ಲಿ ಪಂಚ ಪಾಂಡವರು ಪೂಜೆ ಮಾಡಿದ್ರೆ ಮತ್ತೆ ಕೆಲವರು ಲಕ್ಷ್ಮಿಯ ಪೂಜೆ ಮಾಡುತ್ತಾರೆ. ಹಿಂಗಾರು ಬೆಳೆಗಲಾದ ಕಡಲೆ, ಗೋಧಿ, ಬಿಳಿಜೋಳ, ಕುಸುಬೆ ಬೆಳೆಗಳಿಗೆ ಚರಗ ಸಿಂಪಡಿಸಿ ನೈವೇದ್ಯವನ್ನು ಅರ್ಪಿಸಲಾಗುತ್ತೆ. ಈ ವೇಳೆಯಲ್ಲಿ ಒಬ್ಬ ರೈತ ಒಲಗ್ಯ ಅಂತ ಕೂಗಿದ್ರೆ ಅವನ ಹಿಂದೆ ಮತ್ತೊಬ್ಬ ರೈತ ಚಲಣೋ ಪಲ್ಯಾಗ ಅಂತ ಜೋರಾಗಿ ಕೂಗುತ್ತಾ ಬೆಳೆಗಳಿಗೆ ಅವರದೇ ಭಾಷೆಯಲ್ಲಿ ಆರಾಧಿಸುತ್ತಾರೆ. ನಂತರ ವಿಶೇಷ ಭೋಜನೆ ಸೇವಿಸುತ್ತಾರೆ. ಅದೇ ತರ ಶಾಸಕರಾದ ಪ್ರಭು ಚವ್ಹಾಣ್ ಅವರು ತಾಲೂಕಿನ ಅನೇಕ ರೈತರು ಹೊಲ ಗಲ್ಲಿಗಳಲ್ಲಿ ಹೋಗಿ ಲಕ್ಷ್ಮೀ ಪೂಜೆ ಮಾಡಿ ನಂತರ ವಿಶೇಷ ಭೋಜನ ಸವಿದ್ರು ಮತ್ತು ಜೋಕಾಲಿ ಆಡಿ ಸಾಂಪ್ರದಾಯಿಕ ಎಳ್ಳು ಅಮಾವಾಸ್ಯೆಯನ್ನು ಆಚರಣೆ ಮಾಡಿದ್ರು. ಚಂದ್ರೇಶ್ ಸ್ವಾಮಿ, SSV TV ನ್ಯೂಸ್, ಬೀದರ್.